ಮತ್ತೊಂದು ಕಡೆ ಜಿಲ್ಲಾಡಳಿತ ಅಂತಿಮ ದರ್ಶನಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಅಂತ ಬೆಂಬಲಿಗರು ಗರಂ ಆಗಿದ್ದಾರೆ. ಸರ್, ಅಭಿವೃದ್ಧಿಯ ಹರಿಕಾರ ದೀನದಲಿತರ ಬಂಧು ಸರ್. ಅವರು ಯಾರೇ ಬಂದರೂ ಯಾವುದೇ ಒಂದು ಸಹಾಯ ಕೇಳಿದ್ರು ಅವರಿಂದ ಇಲ್ಲ ಅನ್ನೋ ಮಾತೇ ಇರಲಿಲ್ಲ ಸರ್. ಅಂತ ಒಂದು ಸಾಹೇಬ್ರನ್ನ ಕಳ್ಕೊಂಡು ನಾವು ನಿಜಕ್ಕೂ ನಮ್ಮ ಕ್ಷೇತ್ರ ತುಂಬ ತುಂಬ ದುಃಖ ಆಗ್ತಿದೆ ಸರ್. ನಮಗೆ ಆ ಸಾಹೇಬ್ರಂತ ನಮಗೆ ನಿಜವಾಗ್ಲೂ ಸಿಗಲ್ಲ. ನಿಜವಾಗ್ಲೂ ಎರಡನೇ ಅವರು ದೇವರ ದರ್ಶನ ಅಂತಲೇ ಹೇಳ್ಬೋದು ಸರ್. ಅವ್ರ ಬಗ್ಗೆ ನಮಗೆ ಹೇಳಕ್ಕೆ ದುಃಖ ಆಗ್ತಾ ಇದೆ ಸರ್, ಬಹಳ ದುಃಖ ಆಗ್ತಾ ಇದೆ. ಮುಂದೇನೂ ಸಹ ಅಂತ ಶಾಸಕರು ನಮಗೆ ಸಿಗಲ್ಲ ಸರ್. ಏನ್ ಹೇಳೋದು ಸರ್, ನಮ್ಗೆ ಅವ್ರ ಮಹಿಳಾ ಶಕ್ತಿ ಆಗಿದ್ರು ಸರ್. ನಮ್ಮೆಲ್ಲರಿಗೂ ಅವರೇ ಸರ್ ಶಕ್ತಿ. ನಾವೇನು ಮಾತಾಡಕ್ ಆಗ್ತಿಲ್ಲ ಸರ್. ಅವ್ರನ್ನ ಕಳ್ಕೊಂಡು ತುಂಬಾ ದುಃಖ ಆಗ್ತಿದೆ ಸರ್. ನಮ್ಗೆ ಮಾತಾಡಕ್ ಆಗ್ತಾ ಇಲ್ಲ ಸರ್ ನಮ್ಮ ಕೈಲಿ. ಎಲ್ಲ ನಮ್ಮ ಕ್ಷೇತ್ರದಾಗ ಹೆಣ್ಮಕ್ಳು ಯಾರೇ ಹೋಗಿ ಬಡವರು ಹೋದ್ರೆ ಅಂದ್ರೆ 10,000 ಕೊಡಪ್ಪ, 5,000 ಕೊಟ್ಟಾದ್ರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ದತ್ತು ತಂದು ಎಷ್ಟೋ ಮಕ್ಕಳಿಗೆ ನಮ್ಮ ತಾಲೂಕಿನಲ್ಲಿ ದತ್ತು ತಂದು ಮಕ್ಕಳನ್ನ ಸಾಕಿದ್ದಾರೆ, ಓದಿಸಿದ್ದಾರೆ. ಇವತ್ತು ನಮ್ಮ ತಾಲೂಕಿನಲ್ಲಿ ವಿದ್ಯಾಭ್ಯಾಸಕ್ಕೆ ಭಾಳ ಒತ್ತು ಕೊಟ್ಟಿದ್ದಾರೆ. ಬಡವ್ರ ಹೆಣ್ಮಕ್ಳಿಗೆ ಭಾಳ ಸಾಥ್ ಕೊಟ್ಟು ಹೆಣ್ಮಕ್ಳು ಕಷ್ಟ ಅರ್ತು ಅವ್ರ ಮನ ಅರ್ತು ಜೀವನ ಮಾಡಿಸೋಂಥ ಕೆಲಸನೂ ಮಾಡಿದ್ದಾರೆ. ಒಬ್ಬ ಮನುಷ್ಯನ ನಾವು ಮತ್ತೆ ಸಿಗ್ತಿರ್ಲಿಲ್ಲ ನಮಗೆ. ಎಂತರಿಗೆ ಕಷ್ಟ ಅಂದ್ರೆ ಯಾರೇ ಆಗ್ಲಿ, ಏನಾದ್ರು ಸತ್ರು ಕೆಟ್ಟರು ಪ್ರತಿಯೊಂದು ಅವ್ರ ಮನೆ ಖುದ್ದಾಗಿ ಭೇಟಿ ಕೊಟ್ಟು ಅವ್ರಿಗೆ ಬೆಂಬಲವಾಗಿ ನಾನಿದ್ದೀನಿ, ನೀವು ಧೈರ್ಯವಾಗಿರಿ, ನಿಮ್ಮ ಮಕ್ಳಿಗೆ ಏನು ಎಜುಕೇಶನ್ ಓದೋದ್ರಾಗಲಿ ಬರೆಯೋದ್ರಾಗಲಿ ಮದುವೆ ಮುಂಜಿಗಾಗ್ಲಿ ಪ್ರತಿಯೊಂದಕ್ಕೂ ಸಹಾಯ ಮಾಡಿಸ್ತಾ ಇದ್ರು ನಮ್ಮ ಸಾಹೇಬ್ರು. ಯಾರಿಗೂ ಇಲ್ಲ ಅಂತಿರ್ಲಿಲ್ಲ ಸರ್, ಎಲ್ಲದಕ್ಕೂ ಕೊಡೋರು. ಮತ್ತೆ ಅವರಿಂದ ಅವ್ರು ಚೆನ್ನಾಗಾಗ್ಲಿ ಅಂತ ಹೇಳ್ಬಿಟ್ಟು ನಾವು ರಾತ್ರಿ 3 ಗಂಟೆಗೆ ಎದ್ದು ನಮಾಜಿ ಮಾಡಿ ಪ್ರಾರ್ಥನೆ ಮಾಡಿದ್ವಿ. ಹಂಗಾದ್ರೂ ಇದಾಗಿಲ್ಲ ಅಂತ ಎಲ್ಲ ಹೆಣ್ಮಕ್ಳು ಎಲ್ಲ ಸಮಾಜನ ಒಂದು ಕೈಯಲ್ಲಿ ಇಟ್ಕೊಂಡು ಎಲ್ಲ ಸಮಾಜನ ಒಂದು ಕೈಯಲ್ಲಿ ಇಟ್ಕೊಂಡು ಯಾರೇ ಏನು ಕೇಳಿ ಇಲ್ಲ ಅನ್ನೋದಿಲ್ಲ. ಬಡವರಾಗ್ಲಿ ಬಗ್ಲಾರ ಯಾವುದೇ ಸಮಾಜ ಭೇದ ಭಾವದಿಂದಲೇ ಇದ್ದವ್ರು. ಅವರು ಲಾಸ್ಟ್ನೇ ಸೆಮಿ ಮಹಿಳಾ ದಿನಾಚರಣೆ ಗ್ರ್ಯಾಂಡ್ ಮಾಡಿ ಖುಷಿಯಾಗಿ ನನ್ನ ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರಿಲ್ಲ ಅಂತ ಭಾಳ ನೋವಾಗಿದೆ ನಮಗೆಲ್ಲ. ಹೆಣ್ಮಕ್ಳು ಮುಂದೆ ಬರಬೇಕು ಅಂತಂದ್ಬಿಟ್ಟು ಭಾಳ ಪ್ರೋತ್ಸಾಹ ಕೊಡ್ತಾ ಇದ್ರು ಸರ್. ಯಾರ ಮನೆಯಲ್ಲಾದರೂ ಏನಾದರೂ ಕಷ್ಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.